ಅವರಿಬ್ರು ಸ್ವಲ್ಪ ದೂರ ಸಾಕ್ತಾರೆ. ಅವರಿಗೆ ಒಬ್ಬ ಯುವಕ ಸಿಗ್ತಾನೆ. ಆ ಯುವಕ ಧನುಸ್ಸು ಬಾಣವನ್ನ ಹಿಡಿದು ನಿಂತಿರ್ತಾನೆ. ಅವನು ಯಾರಿಗಾಗೋ ಕಾಯ್ತಾ ಇರ್ತಾನೆ. ಇದನ್ನ ಕಂಡಂತ ರಾಜ ಅವನ ಬಳಿಗೆ ಹೋಗ್ತಾನೆ. ಮತ್ತೆ ಕೇಳ್ತಾನೆ, ಯುವಕ ನೀನು ಯಾರಿಗಾಗಿ ಕಾಯ್ತಾ ಇದ್ದೀಯ ಅಂತ ಕೇಳ್ತಾನೆ. ಅವಾಗ ಆ ಯುವಕ ಹೇಳ್ತಾನೆ, ನಾನು ನನ್ನ ಸ್ನೇಹಿತನಿಗಾಗಿ ಕಾಯ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅವಾಗ ರಾಜ ಕೇಳ್ತಾನೆ, ನಿನ್ನ ಸ್ನೇಹಿತ ಈಗ ಎಲ್ಲಿದ್ದಾನೆ ಅಂತ. ಅವಾಗ ಆ ಯುವಕ ಹೇಳ್ತಾನೆ, ನಾನು ಇಲ್ಲಿಂದ 100 ಮೈಲಿಗಳ ದೂರಕ್ಕೆ ಬಾಣವನ್ನ ಬಿಟ್ಟಿದ್ದೇನೆ. ಆ ಬಾಣವನ್ನು ತರಲು ನನ್ನ ಸ್ನೇಹಿತ ಅಲ್ಲಿಗೆ ಹೋಗಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ರಾಜನಿಗೆ ಅವನ ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಗುತ್ತೆ. ಆಗ ಯುವಕ ರಾಜ ಮತ್ತೆ ಕುರುಡನಿಗೆ ಕೇಳ್ತಾನೆ, ನೀವಿಬ್ರು ಈಗ ಎಲ್ಲಿ ಹೊರಟಿದ್ದೀರಾ ಅಂತ. ಅವಾಗ ಕುರುಡ ಹೇಳ್ತಾನೆ, ನಾವು ಜಗತ್ತಿನ ಶೂರವೀರನ್ನ ನೋಡಕ್ಕೆ ಹೊರಟಿದೀವಿ ಅಂತ ಹೇಳ್ತಾನೆ. ಅವಾಗ ಕುತೂಹಲದಿಂದ ಯುವಕ ಹೇಳ್ತಾನೆ, ಹಾಗಾದ್ರೆ ಸ್ವಲ್ಪ ಹೊತ್ತು ಕಾಯಿರಿ, ನನ್ನ ಸ್ನೇಹಿತ ನನ್ನ ಬಾಣವನ್ನ ತೆಗೆದುಕೊಂಡು ಬಂದ ನಂತರ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಆಗ ರಾಜ ಹೇಳ್ತಾನೆ, 100 ಮೈಲಿಯಿಂದ ನಿನ್ನ ಸ್ನೇಹಿತ ಬರ್ಬೇಕಂದ್ರೆ 1 ದಿನದಲ್ಲಿ ಆಗಲ್ಲ, ಅವನಿಗೆ ತುಂಬಾ ದಿನ ಬೇಕಾಗುತ್ತೆ ಅಂತ ಹೇಳ್ತಾನೆ. ಆವಾಗ ಯುವಕ ನಗುತ್ತಾ ಹೇಳ್ತಾನೆ, ಇಲ್ಲ ಮಾನ್ಯರೇ, ಅವನಿಗೆ 100 ಮೈಲಿಯಿಂದ ಬರಕ್ಕೆ ಕೇವಲ 1 ಗಂಟೆ ಸಾಕು ಅಂತ ಹೇಳ್ತಾನೆ. ಕೆಲವೇ ಕ್ಷಣಗಳಲ್ಲಿ ಒಬ್ಬ ಕುಂಟ ವ್ಯಕ್ತಿ ಬಾಣವನ್ನ ಹಿಡಿದುಕೊಂಡು ಅವರ ಬಳಿಗೆ ಬರ್ತಾನೆ. ಇದನ್ನು ಕಂಡು ರಾಜನ ರಕ್ತ ಅನ್ನೋದು ತಣ್ಣಗಾಗತ್ತೆ. ಆಗ ರಾಜ ಅನ್ಕೊಂತಾನೆ, ರಾಣಿಯ ಮೂಗುತಿಯಿಂದ ಬಾಣಗಳನ್ನ ನುಗ್ಗಿಸಿ ನಾನೇ ಶ್ರೇಷ್ಠ ವ್ಯಕ್ತಿ ಅಂತ ಭಾವಿಸಿದ್ದೆ. ಆದ್ರೆ ಈಗ ನನಗಿಂತ ಶ್ರೇಷ್ಠ ವ್ಯಕ್ತಿಗಳು ನನ್ನ ಎದುರಿಗೆ ಒಬ್ಬರಾದ ಮೇಲೆ ಒಬ್ಬರಂತೆ ಸಿಗುತ್ತಿದ್ದಾರಲ್ಲ. ಒಬ್ಬ ನೋಡಿದರೆ ಒಂದು ಕಣ್ಣೇ ಇಲ್ಲ, ಇಂದ್ರನ ಅಖಾಡನ್ನ ನೋಡ್ತಾನೆ. ಇನ್ನೊಬ್ಬ ನೋಡಿದರೆ 100 ಮೈಲಿಯ ದೂರಕ್ಕೆ ಬಾಣವನ್ನ ಬಿಡ್ತಾನೆ. ಅದೇ ರೀತಿ ಒಬ್ಬ ಅಂಗವಿಕಲ 100 ಮೈಲಿಯನ್ನ ಕೆಲವೇ ಗಂಟೆಗಳಲ್ಲಿ ಕ್ರಮಿಸ್ತಾನೆ. ಅಯ್ಯೋ ದೇವರೇ, ನಾನೆಂತ ಮೂರ್ಖ ಅಂತ ಅಂದ್ಕೊಂತಾನೆ.